ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರೇಷ್ಮಾ ಕಲಬುರ್ಗಿ ಅಫಿಷಿಯಲ್ ನ್ಯೂ ಯೂಟ್ಯೂಬ್ ಚಾನಲ್. ಇನ್ನೇ ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತಂದ್ರೆ ಜಲ್ದಿ 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 ಸಬ್ಸ್ಕ್ರೈಬ್ ಆಗ್ರಿ ಗಾಯ್ಸ್. ಫುಲ್ ಗಿಚ್ಚು ರೆಡಿಯಾಗಿನಿ. ಎಲ್ಲಿ ಹೊಂಟೀನಿ ಅಂತಂದ್ರೆ ಊರಿಗೆ ಹೊಂಟೀನಿ ಗಾಯ್ಸ್. ಊರಿಗೆ ಹೊಂಟೀನಿ ನಾನು. ಊರಿಗೆ ಹೊಂಟೀನಿ. ನನ್ನ ವಿಜಯಾನಂದ ಟ್ರಾವೆಲ್ಸ್ ಬಸ್ ಬುಕ್ ಮಾಡೀನಿ. ನನ್ನ ಬಸ್ಸು 8:15 ಹಂಗೈತಿ. ಸೊ ಹಾಗಾಗಿ ನಾನು 4:45 ಹೊಂಟೀನಿ. ನೋಡ್ರಿ ಜಲ್ದಿ ಯಾಕೆ ಹೊಂಟೀನಿ ಅಂತ ನನಗತ್ತೀರಿ. ಈ ಜಲ್ದಿ ನಾನು ಹೋಗ್ಬೇಕಲ್ಲ, ಮೆಜೆಸ್ಟಿಕ್ ಹೋಗೋಕ್ಕೆ 1 ತಾಸು ಆಗ್ತೈತೆ. ಅದಾದ್ಮೇಲೆ ಶಾಪಿಂಗ್ ಒಂದಿಷ್ಟು ಮಾಡ್ಬೇಕಲ್ರಿ ನನಗೋಸ್ಕರ. ನನಗೆ ಅಂತ ಹೇಳಿ ಗೀಸಿಂದ ಬಕ್ಕ ಪಕ್ಷಿಗೆ ಆದಂಗೆ ಕಾಯ್ಕೊಂಡು ಕುಂತಿರ್ತಲ್ಲ ನಮ್ಮ ಅಕ್ಕದವರು, ನಮ್ಮ ಅಕ್ಕನ ಮಕ್ಕಳು, ಅವರಿಗೆಲ್ಲ ಶಾಪಿಂಗ್ ಮಾಡಬೇಕು. ಸೊ ಇನ್ನೊಂದೇನಂತಂದ್ರೆ ನಾನು ಎವ್ರಿ ಟೈಮ್ ಶಾಪಿಂಗ್ ಮಾಡ್ತಿರ್ತೀನಿ ಅವ್ರ ಸರ್ ಅಂದೇನೆ. ಏನಾದರೂ ಖರೀದಿ ಮಾಡ್ತಾನೆ ಇರ್ತೀನಿ ಅವಾಗ. ಇದೇನು ಹೊಸದಲ್ಲ. ಈಗ ಅವ್ರಿಗಿನ್ನ ಹೆಚ್ಚಿಂದ ಏನಾದರೂ ನನ್ನ ಲೈಫ್ ಒಳಗೆ ಅವ್ರದೇ ನನಗೆಲ್ಲ ಅಂತಂದಮೇಲೆ ಅವ್ರ ಸಂದೆ ಖರ್ಚು ಮಾಡಿದಾಗ ಏನೈತಿ ಅವನು. ಸೊ ಇವಾಗ ಹೊಂಟೀನಿ ಆ್ಯಂಡ್ ಮೆಟ್ರೋಗೆ ಹೋಗ್ತೀನಿ. ನಾನು ಮೆಟ್ರೋಗೆ ಹೋದ್ರೇ ಜಲ್ದಿ ಹೋಗ್ತೀನಿ. ಯಾಕಂತಂದ್ರೆ ಬೆಂಗಳೂರಿನಿಂದ ಈ ಮೆಜೆಸ್ಟಿಕ್ ಹೋಗ್ಬೇಕಂತಂದ್ರೆ ಟೈಮ್ ಭಾಳ ಹಿಡಿತೈತಿ. ಈ ಟ್ರಾಫಿಕ್ ಒಳಗೆ ಬೈಕ್ ಒಳಗೆ ರ್ಯಾಪಿಡಾಗಿ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ಆಗಂಗಿಲ್ಲ. ಸೊ ಏನಂತಾರೆ, ಮೆಟ್ರೋಗೆ ಹೋದೆ ಅಂತಂದ್ರೆ ಜಲ್ದಿ ಹೋಗ್ತೀನಿ. 1 hour 140 minutes ಅಥವಾ 30 minutes ಒಳಗೆ ಹೋಗಿ ರೀಚ್ ಆಗಿಬಿಡ್ತೀನಿ. ಬರೀ ಗಾಯ್ಸ್, ನಾನು ಮೆಜೆಸ್ಟಿಕ್ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿ ನೋಡಕತ್ತೆ ಅಂತ ವೀಡಿಯೋನ ಕಂಟಿನ್ಯೂ ನೋಡಿರಿ ಗಾಯ್ಸ್. ಮೆಟ್ರೋ 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 ಬಂತು. ಮೆಟ್ರೋ ಸ್ಟೇಷನಾಗ ಹೊಂಟೀನಿ. ಓಪನ್ ದ ಡೋರ್. ಸ್ವಲ್ಪ ಗರ 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 ಬಂದುಬಿಟ್ಟು ನೋಡ್ರಿ. ನಿರ್ಗಮನ ಮೆಜೆಸ್ಟಿಕ್ ಬಂದೆ. ಫುಲ್ ರಶ್ ಇತ್ತು ಗಾಯ್ಸ್. ಅಪ್ಪಿ ಎಲ್ಲ ಹಾಕ. ಏಸ್ ತೆಗೀತು ತೆಗೀತು ತೆಗೀತು. ಯಾವ ಕಡೆಯಿಂದ ಹೋಗ್ಬೇಕು? ಆ ಕಡೆಯಿಂದ ಬಂದೆ ನೋಡ್ರಿ. ಫುಲ್ ಅಂದ್ರೆ ಫುಲ್ ರಶ್ ಇತ್ತು ಮೆಟ್ರೋ. ಅದಕ್ಕೆ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿಂದ ಹಿಂಗೆ ಹತ್ತಿ ಹಿಂಗೆ ಇಳಿದು ವೀಡಿಯೋ ಮಾಡಿಬಿಟ್ಟೆ ನೋಡ್ರಿ. ಫೈನಲಿ ಎಷ್ಟು ಅಂತಂದ್ರೆ ಮೆಜೆಸ್ಟಿಕ್ ಬಂದೆ. ಕಾಣಿಸಾಕತ್ತೀನಿ. ಮೆಜೆಸ್ಟಿಕ್ ಬಂದೇ ಬಿಟ್ಟೆ ನೋಡ್ರಿ. ಖುಷಿ ಆಗಕತ್ತದ. ಊರಿಗೆ ಹೋಗ್ಬೇಕಂದ್ರೆ ಏನೋ ಒಂಥರ ಖುಷಿ. ಇಲ್ಲದು ಸಲ್ಲದು ಎಲ್ಲ ಆಸೆಗಳು, ಇಲ್ಲದು ಸಲ್ಲದೆಲ್ಲ ಖುಷಿಗಳು ಒಮ್ಮೊಮ್ಮೆಗೆ ಬಂದ್ಬಿಡ್ತಾವೆ. ಬುಡುಗ್ ಅಂತೀನಿ ಮನಸ್ಸೊಳಗೆ. ನಮ್ಮ ಸ್ಟೇಷನ್ ನೋಡಿಬಿಡ್ರಿ ಒಂದ್ಸಲಿ. ಮೆಟ್ರೋ ಸ್ಟೇಷನ್. ನನಗೆ ಇಲ್ಲಿ ವಿತೌಟ್ ಪರ್ಮಿಷನ್ ವೀಡಿಯೋ ಮಾಡಕತ್ತೀನಿ. ಬಂದಗೇಸಿಂದ ಗಸ ಗಸ ಹಾಕಿ ತದಿಕಿಗೇಸಿಂದ ಫೋನ್ ಇಸ್ಕೊಂಡ್ಗೇಸಿಂದ ಕಳಿಸ್ಬಿಡ್ಬೇಕು. ಹಾಯ್ ಗಸ್, ಹೊಸ ಪರಿಚಯ. ನಮ್ಮೂರು ಬಾಜುದವರೇ ಹೊಸ ಪರಿಚಯ. ಬಟ್ ಜಸ್ಟ್ ಈಗ ಪರಿಚಯ ಅದು. ಹಾಯ್ ಗಾಯ್ಸ್, ಒಂದ್ಸಲಿ ನಮ್ಮ ಫ್ರೆಂಡ್ಸಿಗೆಲ್ಲರಿಗೆ ಹಾಯ್ ಹೇಳಿಬಿಡ್ರಿ. ಊರಿಗೆ ಹೊಂಟಾರಂತ ನಾನು ಊರಿಗೆ ಹೊಂಟೀನಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿವಿ ನೋಡ್ರಿ. ಉತ್ತರ ಕರ್ನಾಟಕ ಆದರೆ ಮತ್ತು ಬಾಜು ಊರ್ದವ್ರು. ಥ್ಯಾಂಕ್ ಯು ಗೈಸ್. ನಮ್ಮ ಅಕ್ಕಗೆ ಆ ಬ್ಯಾಗ್ನ ತೊಗೊಂಡೀನಿ. ಅಕ್ಕಿ ಏನು ಹೇಳಿರಲಿಲ್ಲ ತೊಗೊಂಡು ಬರ್ರಿ ಅಂಥೇಳಿ, ಬಟ್ ತೊಗೊಂಡೇನೆ. ಖುಷಿ ಆಗಕತ್ತೈತಿ. ಆಕಿಗೆ ಸರ್ಪ್ರೈಸ್ ಕೊಡ್ತೀನಿ. ಪ್ರತಿ ಸಲ ಅವ್ರ ಮಗಳಿಗೆ ತೊಗೊಂಡು ಹೋಗ್ತಿದ್ದೆ, ಬಟ್ ಈ ಸಲ ಆಕಿಗೆ ತೊಗೊಂಡು ಹೊಂಟೀನಿ ಸರ್ಪ್ರೈಸ್. ಗೈಸ್, ಇದು ಯಾಕೆ ತೋರ್ಸಕತ್ತೀನಿ ಅಂತಂದರೆ, ಈಗ ಇದು ಬ್ಯಾಗ್ನಲ್ಲಿ ಖರೀದಿ ಮಾಡ್ಕೊಂಡೆ ನಾನು. 1 ವರ್ಷ 2 ವರ್ಷ ವ್ಯಾರಂಟಿ ಅಂತ. ಠೀಕ್ ಹೈ ಅಂಕಲ್. ಇದು ಎಷ್ಟಿದು? ಇದು ದೊಡ್ಡದಿದೆ, ಅದಕ್ಕೆ ಸ್ವಲ್ಪ ದೊಡ್ಡದು. ಹೌದು. ಇದೇನು ಪ್ರೈಸ್ ಇದೆ? ನಿಮಗೆ ಲಾಸ್ಟ್ 1600 ರೂಪಾಯಿ ಇದು. ದೊಡ್ಡದು. ಸರಿ ಬೇಕಾ? 1600. ಬೇಡ ಗೈಸ್. ಫೈನಲಿ ಇಲ್ಲೊಂದು ಬ್ಯಾಗ್ ಖರೀದಿ ಮಾಡಿದೆ. ತೊಗೊಂಡ್ಬನ್ನಿ. ಅದು ಜಾಸ್ತಿ 2000 ರೂಪಾಯಿ ಲಾಸ್ಟ್. ತಗೋ. ಇದೇನು ಅಂತೂ ಇಂತೂ ಅಂಕಲ್ ಹಾಕಿದ್ನ 1200 ರೂಪಾಯಿ ಏಟ. ಗೈಸ್, ಭಾಳ ದಿನದಿಂದ ತೊಗೋಬೇಕು ಅನ್ನಕತ್ತೆ, ಬಟ್ ತೊಗೋಕ್ಕಾಗಿದ್ದಿಲ್ಲ. ಇಲ್ಲಿ ತೊಗೊಂಡೆ. ಏನೋ ಗೊತ್ತಿಲ್ಲ, ಬ್ರ್ಯಾಂಡು ಗೀಂಡು. ಟಿ ಶರ್ಟ್ ಪ್ಯಾಂಟ್
ಪ್ಯಾಂಟು ಶರ್ಟು ತೊಗೊಂಡ್ಬಾ ಅಂತಂದ್ರೆ ಸೈಜ್ ಗೊತ್ತಾಗೋಯ್ತು. ಇದೇ ಲಾಸ್ಟ್ ಸೈಜ್ ಅಂತ, ಆದ್ರೆ ನನಗೆ ಸೈಜ್ ಬರ್ತದೆ ಇಲ್ಲ ಅಂತ ಡೌಟ್. ಯಾಕಂದ್ರೆ ಅವ್ರು ಹೆಂಗಂತ ಗೀಸಿದ್ರು ನೋಡಿಲ್ಲ, ಅಲ್ಲ ತೋರಿಸ್ತೀನಿ ಸರ್. ಬಟ್ ದೊಡ್ಡ ಮನಸ್ಸು ಮಾಡಿ ಗೀಸಿದ್ರು, ಧೈರ್ಯ ಮಾಡಿ ತಗೋಗತ್ತೀನಿ. ಯಾಕಾಗುತ್ತೆ ಇಲ್ಲಿ ಬಂದಿರಂದ್ರೆ ಅವ್ರ ಅಣ್ಣ ಮುಟ್ಕೊಂತಾರೆ. ಅಣ್ಣನೇ ತಮ್ಮನೇ, ತಮ್ಮನೇ ಅಣ್ಣನೇ. ಫೈನಲಿ ಇವೆರಡು ಚಾಯ್ಸ್ ಮಾಡಿ ನೋಡಮ್ಮ ಏನಾಗ್ತೈತಿ. ಸೈಜಾರ ಗೊತ್ತಿಲ್ಲ. ನಮ್ಮ ಮಾವು ಕೇಳಿದ್ರೆ ಫೋಟೋ ಹಾಕ್ಲಿಲ್ಲ ಅಂತ ಹೇಳ್ತಾನೆ ನಮ್ಮ ಮಾವು. ಗೈಸ್, ನಮ್ಮ ಅಕ್ಕನ ಮಗನ ಶಾಪಿಂಗ್ ಆಯಿತು ಫೈನಲಿ. ನಮ್ಮ ಅಕ್ಕಂದಾಯಿತು. ಈಗ ಯಾರ್ದು ಅಂತಂದ್ರೆ ನಮ್ಮ ತಸ್ಲೀಮ್, ನನ್ನ ಬೆಸ್ಟಿ, ಅಕ್ಕಿಂದು ಶಾಪಿಂಗ್ ಬಾಕಿ ಉಳಿದೈತೆ ನೋಡ್ರಿ. ಗೈಸ್, ನಮ್ಮ ಬೆಸ್ಟಿಗೆ ಬ್ಯಾಕ್ ಕೇಸ್ ತೊಗೊಳಕ್ಕೆ ಬಂದೀನಿ. ಇದ್ರಾಗ ಯಾವ್ದು ತೊಗೋಬೇಕು ಗೊತ್ತಾಗತ್ತಿಲ್ಲ, ಎಂತ ತೊಗೋಬೇಕಂತ ಗೊತ್ತಾಗತ್ತಿಲ್ಲ. ನೋಡಮ್ಮ, ಅಂಗಡಿ ಹತ್ರನೇ ಇಲ್ಲ, ಇಲ್ಲಿ ಅಂಗಡಿ ಹತ್ರ ಇಲ್ಲ. ಸೊ ನೋಡಮ್ಮ, भैया मेरे को Vivo Y11 ಈ ಅಣ್ಣಗೆ ಯಾವ್ದಾರು ಕೇಳಿದ್ರೆ ಒಲ್ಲಿ ಬಾಗಿಲಿಗೆ ಬರುತ್ತೆ. 5G है ಸರ್. ಹಾಂ, 5G Vivo 5G 11 ಬ್ಯಾಕ್ ಕೇಸ್ ತೊಗೋಗತ್ತೀನಿ ನಮ್ಮ ಬೆಸ್ಟಿಗೆ. ಯಾವುದೊಂದು ಪರ್ಪಲ್ ಕಲರ್ ಕಾಣಕತ್ತದ. ಬಟ್ ಇದು ಯಾವುದು ಐಫೋನ್ ಅಂತ, ಐಫೋನ್ ಅನ್ನೋದು ಯಾವುದು IP7. हाँ, पर्पल कलर थोड़ा फैंसी में बताओ भैया. उसमें इतना ही है. वो मॉडल में उतना ही मिलता है. ये कलर चल ही जाता है, ये थोड़े दिन में कलर ट्रांसफर हो जाता है ना. ये ओपन करके बताओ. ये डबल शेड में आता है, मैक्स सेट के साथ आता है. और एक प्लेन ब्लैक में आता है. प्लेन ब्लैक नहीं चाहिए. ये क्या प्राइस का है? इसमें कलर है, दूसरा 2 कलर है किसमें इसमें. बताओ. ये वाला है क्या? ऑरेंज है, एक पर्पल आता है. ಆಕಿನ ಫೋನ್ ಯಾಕೆ ಫೈನಲಿ ಇದು ಚಾಯ್ಸ್ ಮಾಡೀನಿ ಗೈಸ್. ಗೊತ್ತಿಲ್ಲ ಆಕೆಗೆ ಇಷ್ಟ ಆಗ್ತದೋ ಇಲ್ಲೋ ಅಂತೇಳಿ. ಆಕೆ ಯಾಕಂದ್ರೆ ಭಾಳ ಸಿಂಪಲ್ ಗಾಯ ಅದಾಳ, ಆಕೆ ಸಿಂಪಲ್ ಆಗಿರಲಿ ಅಂತೇಳಿ ತೊಗೊಂಡು. ಹಂಗೇನಾರು ಆಕೆ ಇಷ್ಟ ಆಗಲಿಲ್ಲ ಅಂತಂದ್ರೆ ಮತ್ತೆ ಅಲ್ಲೇ ಗುಲ್ಬರ್ಗ ಕರ್ಕೊಂಡೋಗಿ ಮತ್ತಂತೂ ಕೊಡಿಸ್ತೀನಿ. ಹಾಗೆ ನನಗಂದ್ರೆ ಇದು ಭಾಳ ಇಷ್ಟ ಆಗೈತಿ. ನಿಮ್ಗೆ ಹೆಂಗೆ ಅನ್ಸಾಗೈತಿ? ಬೇರೆ ಬೇರೆ ಬರ್ತದೆ, ಬರೀ ಐಫೋನ್. ಇದು ಯಾವುದಿದೆ? ಇದು ಐಫೋನ್ದಾ? 17 ಈ ಥರದ್ದು ಐಫೋನ್ 14 ಇಲ್ವಾ? ಇದು ತುಂಬ ಇದೆ, ಬರ್ತಾ ಇದೆ ಇನ್ನು. ಇನ್ನು ಇರೋದೈತೆ, ತೋರಿಸ್ತೀನಿ. ಇದೆಯಾ? ತೋರಿಸಿ. ಮತ್ತು ಎಲ್ಲಿ ಹೋದಲ್ಲಿ ಎಲ್ಲ ನಮ್ಮದೊಂದು ಶಾಪಿಂಗ್ ಆಗಬೇಕು. ಖರ್ಚು ಮಾಡುವಾಗ ಬರೀ ಖರ್ಚು ಮಾಡೋದು. ಪರ್ಪಲ್ ಅಲ್ಲ ನಿಮಗೆ? ಹಾಂ, ಪರ್ಪಲ್ ಕಲರ್ ಇದು ಇರಲಿ. ಏನು ರೇಟ್ ಇದೆ ಇದು? 250 ಇದೆ, ನೀವು ಕಮ್ಮಿ ಮಾಡ್ತೀನಿ. ಗೈಸ್, ಫೈನಲ್ ಇದು ಸೆಲೆಕ್ಟ್ ಆಗೈತಿ. ಮತ್ತು ಬೇರೆ ಬೇರೆ ಏನಾದರೂ ತೊಗೊತೀನಿ, ನೋಡ್ತಾ ಇರಿ ಲಾಗ್ನ ಹಂಗೆ ಕಂಟಿನ್ಯೂ. ರೇಷ್ಮಾ ಕಲಬುರ್ಗಿ ಅಫಿಷಿಯಲ್. ರೇಷ್ಮೆ ಅಂದರೆ ಬೇರೆದು ಬರುತ್ತೆ, ಆ ರೇಷ್ಮೆ ನನ್ನ ಬರುತ್ತೆ. ರೇಷ್ಮಾ ಕಲಬುರ್ಗಿ ಅಂತ ಹಾಕಿ, ಅದಕ್ಕೆ ರೇಷ್ಮಾ ಕಲಬುರ್ಗಿ ಅಂತ ಹಾಕಿ ಬರುತ್ತೆ ಡೈರೆಕ್ಟಾಗಿ ನಂದು. ಕಲಬುರ್ಗಿ ನನ್ನ ಐ ಡಿ ಸರ್ಚ್ ಮಾಡಾಗತ್ತದ. ಎಸ್, ಇದೇ ನನ್ನ ಐ ಡಿ. ಫಾಲೋ ಮಾಡಲ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೊಸ ಫ್ಯಾನ್ ಸಿಕ್ಕಿದ್ರು ನೋಡ್ರಿ ನನಗೊಬ್ರು ಇಲ್ಲಿ. ಸರ್, ಈ ಥರದ್ರಲ್ಲಿ 31,000 ಇದೆಲ್ಲ. ಈ ಥರದ್ರಲ್ಲಿ ವಿವೋದ್ ನೋಡಿ, ವಿವೋ ಇಲ್ಲ, ಅದು ಇಷ್ಟು ಬರೀ ಸಿಂಪಲ್ ಆಗಿ iPhone ತೊಗೊಂಡೋಗಿ ಕೊಟ್ಟರೆ ಹೆಂಗೆ ನಾನು ಅವಳಿಗೆ? ಬರೀ ಐಫೋನ್ ಮಾತ್ರ. ಐಫೋನಲ್ಲಿ ಬೇಕಂದ್ರೆ ತುಂಬ ಡಿಸೈನ್ಸ್ ಇದೆ. ಈ ಥರದ್ದು ಸಪ್ರೇಟ್ ಸಿಗುತ್ತಾ ಇದಕ್ಕೆ? ಸಿಗುತ್ತೆ, ಅದಕ್ಕೆ ಚಾನ್ಸ್ ತುಂಬ ಇದೆ. ತೋರಿಸಿ. 300 ಇದೆ, ಇದು 300 ಇದು 150 ಇದೆ, 100 ಮಾಡಿ ಕೊಡ್ತೀನಿ. ಗೈಸ್, ಸಿಂಪಲ್ ಹುಡುಗಿಗೆ ಸಿಂಪಲ್ ಆಗಿರ್ತಕ್ಕಂಥ ಕೀ ಚೈನ್ ಆ್ಯಂಡ್ ಫೋನ್ ಬ್ಯಾಕ್ ಕೇಸ್. ಮರ್ತೋಗಿದ್ದೆ ಇದನ್ನು. 16 Pro ಏನಾ? 16 Pro Max.
ತೊಗೊಂಡೆ ಫೈನಲಿ. ಇದು ಇದೆಲ್ಲ ನಿಮ್ಗೆ ಇದು ಇಷ್ಟ ಆಯಿತಾ ಅಂತ ಹೇಳಿ ಹೇಳ್ರಿ. ಮತ್ತು ಹಂಗೆ ಏನು ಅಂತಂದ್ರೆ ನಾಳೆ ಫೋನಿಗೆ ಹಾಕಿ ಗೇಸಿಂದ ಚೆಕ್ ಮಾಡಿಸಿ ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ ಹೇಳ್ರಿ ಹೆಂಗೈತೆ ಅಂತೇಳಿ. ಬಟ್ ಆಕೆ ಭಾಳ ಸಿಂಪಲ್ ಅಲ್ಲ, ಸೊ ಅದಕ್ಕೆ ಸಿಂಪಲ್ ಆಗಿರೋದು ತೊಗೊಂಡಿರೋದು. ನನಗೇನು ಇದೆಲ್ಲ ತೊಗೊಳ್ಳೋದೇನು ದೊಡ್ಡ ವಿಷಯನೇ ಅಲ್ಲ, ಬಟ್ ಆಕೆ ಸಿಂಪಲ್ ಗರ್ಲ್. ಸೊ ಆಯಿತು ಗೈಸ್, ಇಲ್ಲಿನೂ ಶಾಪಿಂಗ್ ಆಯಿತು, ಎಲ್ಲ ಆಯಿತು. ಮತ್ತು ಅವ್ರು ನನ್ನ ಫ್ಯಾನ್ ಅಂತ ನನ್ನ ಅಕೌಂಟ್ ನೋಡಿ ಫುಲ್ ಶಾಕ್ ಆದರು. ಇಲ್ಲೇ ಅದು ನೋಡಿ ಮೆಜೆಸ್ಟಿಕ್ ಒಳಗೆ ಈ ಏರಿಯಾ ಒಳಗೆ ಅವ್ರ ಶಾಪ್ ಐತಿ. ಬಂದು ಯಾವಾಗಾದ್ರೂ ಶಾಪಿಂಗ್ ಮಾಡಿರಿ ಒಬ್ಬಲ್ಲಿ. ಇಷ್ಟ ಆಯಿತು. ಮತ್ತು ಇನ್ನೇನು ಉಳಿತು, ಆಕೆಗೆ ಚಪ್ಪಲ್ ತೊಗೋಬೇಕಂತ, ರೆಗ್ಯುಲರ್ ಯೂಸ್ ಚಪ್ಪಲ್ ಬೇಕಂತ ಆಕೆಗೆ. ಸೊ ಅದನ್ನು ಹುಡುಕಾಗತ್ತೀನಿ. ಅದೊಂದು ಆಯ್ತು ಅಂದ್ರೆ ಮುಗೀತು ನನ್ನ ಶಾಪಿಂಗ್ ಕಂಪ್ಲೀಟ್ ಆಗಿಬಿಡ್ತೈತಿ. ಆಕೆಗೆ ಹಾಸ್ಪಿಟಲ್ ಒಳಗೆ ಬೇಕಂತ ರೆಗ್ಯುಲರ್ ಹಾಕೊಳ್ಳೋಕೆ. ಎಂತ ತೊಗೊಳ್ಳಿ ನನಗೆ ಅರ್ಥನೇ ಆಗವಂತ. ಇದು ಚೆನ್ನಾಗಿದೆ ಅಲ್ಲ, ಚೆನ್ನಾಗಿದೆ, ಬಟ್ ಅಷ್ಟು ಲೈಕ್ ಬಟ್ ಇದು ಚೆನ್ನಾಗಿದೆ. ಬಟ್ ಇದು ಊರಾಗೂ ಸಿಗ್ತಾವೆ ನಮ್ಮ ಶಾಪುರದಾಗ. ಮತ್ತೆ ಯಾಕೆ ತೊಗೊಳ್ಳಿ, ಇಲ್ಲಿಂದ ಯಾಕೋ ತೊಗೊಂಡೋಗ್ಬೇಕು ಅಲ್ಲ. ರೆಗ್ಯುಲರ್ ಯೂಸ್ ಚಪ್ಪಲ್ ಚೆನ್ನಾಗಿ ಯೂನಿಕ್ ಆಗಿರ್ತಕ್ಕಂಥ ಅಂದರೆ ಏಕೆ ಅವು ಹಳಿ ಮಾಡಲ್. ಅವು ಹಳಿ ಮಾಡಲ್ ತೊಗೊಂಡು ಏನು ಮಾಡ್ಬೇಕು? ನನಗೆ ಇಷ್ಟ ಇಲ್ಲ ಇವು ಹಳಿ ಮಾಡಲ್. ಐ ಡೋಂಟ್ ಲೈಕ್. ಗೈಸ್ ಇಲ್ಲಿ ಯಾವುದು ಚಲೋ ಇಲ್ಲ भैया, वो पुराना मॉडल है पूरा। कौन सा? अभी आया नया मॉडल है पूरा। वो मॉडल कहाँ था वीकेसी में? अभी नया मॉडल है। यही तो बोल रहे ना तुम्हें, ये वाला है। सो पुराना मॉडल है ये। ಬೇಡ, ಈಗ ಬಂದವಂತ ಹೊಸವ ಅಂತ. ಈಗ ಬಂದು ಹೊಸದು ಗೊತ್ತು ನನಗೆ. ಹೊಸ ಮಾಡಲ್ ಅಂದರೆ ಮಾಡರ್ನ್ ತಕ್ಕಂಗೆ ಇರ್ಬೇಕಂತ ನಾ ಅಂತೀನಿ. ಅವನದು ಹೀಗೆ ಬಂದವ ಮೇಡಮ್, ಅಬೀದಲ್ಲಿ ಅಂತ ನನಗೆ ಮಾಡ್ತಾನೆ ಸುಳಿ ಮಗ. ಗೈಸ್, ನಮ್ಮ ಅಕ್ಕನ ಮಗ ಸ್ವೀಟ್ ಬೇಕಂತ ಅನ್ನಾಗತ್ತಿದ್ದ. ಸ್ವೀಟ್ ಯಾವಾಗೂ ಅಷ್ಟೇ, ಏನು ತೊಗೊಂಡು ಬರ್ಲಿಕ್ಕಂದ್ರೆ ಬರೀ ಸ್ವೀಟೇ ತೊಗೊಂಡು ಬಾ ಅಂತ ನಾವು. ಅದಕ್ಕೆ ಇಲ್ಲಿ ಯಾವುದೊಂದು ಸ್ವೀಟ್ ಅಂಗಡಿಗೆ ಬಂದಿನಿ ದೊಡ್ಡದು, ಬರೀ 1000 ರೂಪಾಯಿ kg, 2000 ರೂಪಾಯಿ kg ಏನಾಗತ್ತೆ. ಅದಕ್ಕೆ ನಮ್ಮದು ಬಡವ್ರು ರಸಗುಲ್ಲ ತೊಗೊಂಡು ತಿಂದರೆ ಫಸ್ಟ್ ನಾನು ತಿಂದು ಆಮೇಲೆ ಯಾವ್ದು ತೊಗೊಳಮಂತ ಸೆಲೆಕ್ಟ್ ಮಾಡ್ಕೊಂಡ್ರೈತೆ ಅಂತೇಳಿ ಫಸ್ಟ್ ನಾವು ಒಂದು ರಸಗುಲ್ಲ ಆರ್ಡ್ರ್ ಮಾಡೀವಿ. ಕೊಡಗತ್ತಾರ ರಸಗುಲ್ಲ. ಹಾಂ ಸ್ಪೂನ್ ನೋಡ್ರಿ ಎಂತೆಂತ ಅವರು. ರಸಗುಲ್ಲ ಟೇಸ್ಟ್ ಮಾಡಮ್ ಬರ್ರಿ ಹಂಗ. ಇದೇನೋ ನೋಡು ಬರೋಣ. ಸಕ್ಕದೈತಿ, ಮಸ್ತ್ ಐತಿ. ಬಟ್ ಇದು ತೊಗೊಂಡೋಗಕ್ಕೆ ಆಗಂಗಿಲ್ಲ, ಅಷ್ಟು ದೂರ ಇಲ್ಲಿ ತೊಗೊಂಡೋಗ್ಬೇಕು. ಇದನ್ನೇ ತೊಗೊಂಡೋಗ್ತೀನಿ, ಚೆನ್ನಾಗೈತಿ. ಬಟ್ 40 ರೂಪಾಯಿ ಒಂದಿದೆ. ನಮ್ಮ ಮನೆಗಾರ 40 ಮಂದಿ ಏಸು ಗೈಸ್. ಫೈನಲಿ ಶಾಪಿಂಗ್ ಎಲ್ಲ ಮುಗೀತು. ಯಾಕೋ ನನ್ನ ಮುಖ ಹಿಂಗೆ ಕಾಣಕತ್ತ, ಸ್ವಲ್ಪ ಕ್ಯಾಮ್ರಾ ಒರೆಸ್ತೀನಿ. ಹೆಂಗಿದ್ದು ಮುಖ ಹಂಗೆ ಕಾಣಿಸ್ತದೆ. 8 ವರ್ಷದ್ರೆ 8 ಕೂರ್ಸಿದ್ವಿ. ಶಾಪಿಂಗ್ ಎಲ್ಲ ಮುಗೀತು, ಅರ್ಧಂಬರ್ಧ ಶಾಪಿಂಗ್ ಆಯಿತು. ಅರ್ಧಂಬರ್ಧ ಅನ್ನೋಕ್ಕೇನೆಲ್ಲ ಏನೇನು ಸಿಕ್ತು ಅದು ತೊಗೊಂಡೆ, ಏನೇನು ಸಿಕ್ಕಿಲ್ಲ ಅದು ತೊಗೊಂಡಿಲ್ಲ ಗೈಸ್. ನಾನು ಬಸ್ ಸ್ಟ್ಯಾಂಡ್ ಕಡೆಗೆ ಹೊಂಟೀನಿ, ಹೋಗೋ ಸಮಯ. ಸೊ ಹಾಗಾಗಿ ಹೋಗೋಕ್ಕಿಂತ ಪೈಲೆ ಊಟ ಏನು ಮಾಡಿ ಬಂದಿಲ್ಲಲ್ಲ ನಮ್ಮ ಮನೇಲಿಂದ. ಸೊ ಅದಕ್ಕೆ ಲೇಟ್ ಆಗ್ತೈತಿ. ತುಮಕೂರಿಗೆ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಇಳಿದು ಊಟ ಮಾಡೋದಕ್ಕೆ ಲೇಟ್ ಆಗ್ತೈತಿ. ಸ್ವಲ್ಪ ಜ್ಯೂಸ್ ಏನಾರು ಕುಡ್ಕೊಂಡು ಹೋಗಮ್ಮೋ ಅಂತೇಳಿ ಮ್ಯಾಂಗೋ ಶೇಕ್ನ ಆರ್ಡ್ರ್ ಮಾಡೀನಿ. ಮ್ಯಾಂಗೋ ಶೇಕ್ ಕುಡಿದು ನನ್ನ ಬಸ್ ಸ್ಟ್ಯಾಂಡ್ ಕಡೆಗೆ ಅಂತೇಳಿ ಹೋಗ್ಬಿಡ್ತೇನೆ. ಸಾಕು, ನಾವು ಎಲ್ಲ ಬ್ಯಾಲೆನ್ಸ್ ಖಾಲಿ ಆದವು. ಹಿಂಗೆ ದುಡೋದು ಹಿಂಗೆ ಖರ್ಚು ಮಾಡಿಬಿಡೋದು. ಫೈನಲಿ ಮ್ಯಾಂಗೋ ಶೇಕ್ ಬಂದು ಟೇಸ್ಟ್ ಮಾಡಂಬರ್ರಿ ಹೆಂಗದ ನೋಡ. ಯಾಕೋ ಚೆಂದ ಆಗಿಲ್ಲಪ್ಪ, ಇದು ಇಷ್ಟ ಆಗಿಲ್ಲ. ಇದು
ಬರೀ ಐಸೇ ಬರಾಕತ್ತೈತಿ ಬಾಯಾಗ. ಪರವಾಗಿಲ್ಲ, ಚೆನ್ನಾಗೈತಿ. ಗೈಸ್ ಫೈನಲಿ ಬಸ್ ಸ್ಟ್ಯಾಂಡಿಗೆ ಬಂದೀನಿ. ವಿಜಯಾನಂದ ಬಸ್ ಸ್ಟಾಪ್ಗೆ ಬಂದೀನಿ. ನಾನು ಬಸ್ ನೋಡ್ಕೊಳ್ತೀನಿ. ನಾನು ಬಸ್ ಹುಡುಗಾಕತ್ತೀನಿ. ಒಂದೊಂದ್ಸಲಿ ಏನು ಅನ್ಸಕತ್ತಂದ್ರೆ ಡವ ಅನ್ನಿಸ್ತು ಹೋಗ್ಬಿಟ್ಟದೇನು ಬಸ್ ಅಂತಂದು ಯೂಸಿನ ಫೀಲ್ ಆಗ್ತೈತಿ, ಅಂಜಿಗೆ ಬರ್ತೈತಿ. ಬಸ್ ಸಿಗತ್ತಾನ ಹಾಗೆ ಫೀಲ್ ಆಗಿರ್ತೀವಿಲ್ಲ ಗೈಸ್, ನಿಮಗೂ ಹಾಗೆ ಆಗೈತೆ. ಬಸ್ಸೇ ಆಗಲಿ ಟ್ರೈನೇ ಆಗಲಿ ಯಾವುದೇ ಆಗಲಿ ಬುಕ್ ಮಾಡಿದ್ವಿ ಅಂತಂದ್ರೆ ಆ ಜಾಗಕ್ಕೆ ಬಂದು ನಿಂದಿರ್ತಾನೆ, ಆ ಬಸ್ ಸಿಗತ್ತಾನ, ಆ ಟ್ರೈನ್ ಸಿಗುತ್ತೆ, ಡಗಡಗ ಅಂತಿರ್ತೀವಿ. ಹೋಗೋದೇ ಏನು ಮಾಡಿದೆ, ನಾವೇನಾದ್ರು ಮಿಸ್ಟೇಕ್ ಮಾಡಿವಿ, ಏನು ಮಾಡಿವಿ, ನಮ್ದು ಯಾವ ಟೈಮಿಗೆ ಅಂದರೆ ಏನು ಕತ್ತಿನೋ ಅಂತ. ಫ್ಯಾನ್ಸ್ ಗಾಯ್ಸ್, ಫ್ಯಾನ್ಸ್ ಎಲ್ಲೆಲ್ಲಿ ನಾವೇ ಅಭಿಮಾನಿಗಳೇ ನಮ್ಮನೆ ದೇವರು ಅನ್ನೋ ಹಾಗೆ ನನ್ನ ಫ್ಯಾನ್ಸ್ ಸಿಕ್ಕಿದ್ರು ನೋಡ್ರಿ ಅಲ್ಲಿನೂ. ಸೊ ಅವ್ರ ಜೊತೆ ಒಂದು ಫೋಟೋ ಹಿಡಿದಗೀಸಿನ ನನ್ನ ಬಸ್ಸಿಗೆ ನಾನು ವೆಯ್ಟ್ ಮಾಡಕತ್ತಿದ್ದೆ. ಮತ್ತು ನೆಕ್ಸ್ಟ್ ಗಾಯ್ಸ್ ನನ್ನ ಬಸ್ಸಿಗೆ ಕಾಯಕತ್ತೀನಿ. ನನ್ನ ಬಸ್ ಇನ್ನೂ ಬಂದಿಲ್ಲ. ನಿಂತು ಕಾಲು ಬ್ಯಾನೆ ಆಗಕತ್ತೈತಿ. ವಿಜಯಾನಂದ ಬಸ್ ವಕ್ಕಾಲತ್ತು ವಹಿಸುವವರು ಯಾರಿದ್ರಿ ಸ್ವಲ್ಪ ಜಲ್ದಿ ನೋಡ್ರಿ. ನನ್ನ ಬಸ್ ನಂಬರ್ 6382 ಐತಿ ನೋಡ್ರಿ. ಆ್ಯಕ್ಚುಲಿ ಇಷ್ಟೊತ್ತಿಗೆ ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ. ನನಗೆ ಕಾಲು ಬ್ಯಾನೆ ಆಗಕತ್ತ. ನಿಂತು ಗೀಸಿಂದ ದೇವರೇ ಸಾಕಾಯ್ತು ನಿಂತು. ಅದಕ್ಕೆಲ್ಲ ಕುಂದಿರ್ತೀನಿ ಜರ. ಕಾಲು ಬ್ಯಾನೆ ಆಗಕತ್ತೈತೆ. ಮೊದಲೇ ಓಡಾಡಿ ಶಾಪಿಂಗ್ ಮಾಡಿದ್ವಿ. ಸೊ ಐ ಆಮ್ ಕುಂದ್ರಕ್ಕೆ ಹೋಗಿಂಗ್. ಬರೋಣ ಗೊತ್ತಿಲ್ಲ ನನ್ನ ಬಸ್ ಯಾವುದು ನೋಡಿ. ಇಷ್ಟೊಂದು ಬಸ್ ಬರಾಗತ್ತೆ, ಬಟ್ ನನ್ನ ಬಸ್ಸೇ ಬರಾಗತ್ತಿಲ್ಲ. ಸಿಟ್ಟು ಬರೋಂಗಿಲ್ಲ. ನಾನು ಹೋಗೋ ಟೈಮಿಗೆ ಯಾಕೆ ಹಿಂಗೆ ಆಗ್ತೈತಿ. ನೆಕ್ಸ್ಟ್ ಟೈಮ್ ನಿಮ್ಮ ಬಸ್ ಬುಕ್ ಮಾಡೋಂಗಿಲ್ಲ ನಾನು. ವಿಜಯಾನಂದ ಟ್ರಾವೆಲ್ಸ್ದವ್ರಿಗೆ ಇದು ಸೆಂಡ್ ಆಗತ್ತನ ವೀಡಿಯೋ ಹೋಗತ್ತಾನ, ಈ ವಿಡಿಯೋನ ಶೇರ್ ಮಾಡಿರಿ. ನಾನು ಯಾಕೆ ಇಷ್ಟು ಹಳ್ಳಿ ಗುಗ್ಗೋಪ್ಲೆ ಮಾತಾಡಕತ್ತೀನಿ ಗೊತ್ತಿರೋ ಗೈಸ್. ಜಲ್ದಿ ಶೇರ್ ಮಾಡಿರಿ. ಈ ವಿಜಯಾನಂದ ಟ್ರಾವೆಲ್ಸ್ದವ್ರಿಗೆ ಹೋಗ್ಬೇಕು ಈ ವಿಡಿಯೋ ಪಟ ಅಂತೇಳಿ. ಯಾಕಂದ್ರೆ ನಾ ಬಂದು ಒಂದು ಹಾಫ್ ಆನ್ ಅವರ್ ಆಯಿತು. ನನ್ನ ಬಸ್ಸು 8:15 ಅದ, ಬಟ್ ಆಲ್ರೆಡಿ 7:50 ಆಗ್ಯದ. ಇಷ್ಟೊತ್ತಿಗೆ ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ. ಗೈಸ್ ಫೈನಲಿ ನಾನು ನನ್ನ ಸೀಟ್ ಮೇಲೆ ಬಸ್ ಬಂತು. ಗೊತ್ತಿಲ್ಲ ಯಾವಾಗ ಬಿಡ್ತೈತಿ ಅಂತೇಳಿ. ಇವಾಗೆಲ್ಲ ಫಿಲ್ ಆಗಕತ್ತೈತಿ ಮಂದಿ. ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬರಕತ್ತೈತಿ. ಒಡೆಯರು ಸುಸ್ತಾಗ್ಬಿಡ್ತಾವ. ಗೈಸ್ ನನ್ನ ಬಸ್ ನಡೆದೈತೆ ನೋಡ್ರಿ. ನನ್ನ ಬಸ್ ಒಳಗೆ ಕುಂತೀನಿ. ಚಾರ್ಜಿಗೆ ಹಾಕ್ಕೊಂಡೇನು ಫೋನು. ಆ್ಯಂಡ್ ನನ್ನ ಲ್ಯಾಪ್ಟಾಪ್ ಒಳಗೆ ಸ್ವಲ್ಪ ಕೆಲಸ ಮಾಡ್ತೀನಿ. ಆಯಿತು ಲ್ಯಾಪ್ಟಾಪ್ ಕೆಲಸನೇ ಮಾಡಾಕತ್ತೀನಿ. ನಾನು ಲ್ಯಾಪ್ಟಾಪ್ ಕೆಲಸ ಮಾಡಾಕತ್ತೀನಿ, ಬಟ್ ನಾವು ಓಪನೇ ಮಾಡಿಲ್ಲ. ಸೊ ಹಾಗಾಗಿ ಸ್ವಲ್ಪ ಅದ್ರೊಳಗೆ ಕೆಲಸ ಐತಿ. ಕೆಲಸ ಮುಗಿಸಿ ನನಗೆ ಲಾಗ್ನ ಇವತ್ತಿಗೆ ಇಲ್ಲಿ ಎಂಡ್ ಮಾಡ್ತೀನಿ. ಇಲ್ಲಿ ಎಂಡ್ ಮಾಡಲ್ಲ, ಇಲ್ಲ ತುಮಕೂರು ಬಿಳಿದು ಸ್ವಲ್ಪ ತಿಂತೀನಿ. ನೋಡೋಣ ಎಲ್ಲಿಗೂ ಎಂಡ್ ಆಗ್ತೈತಿ ಗೊತ್ತಿಲ್ಲ. ಇಲ್ಲೇ ಎಂಡ್ ಆಗ್ತೈತಿ ಏನಾದ್ರು ತುಮಕೂರು ಊಟ ಮಾಡಿದ್ಮೇಲೆ ಎಂಡ್ ಆಗ್ತೈತಿ, ನಾಳೆಗೆ ಮನೆಗೆ ರೀಚ್ ಆದಮೇಲೆ ಎಂಡ್ ಆಗ್ತೈತಿ ಡಿಸೈಡ್ ಮಾಡ್ತೀನಿ. ಯಾಕಂದರೆ ಭಾಳ ಲಾಂಗ್ ಆಗಿಬಿಡ್ತೈತಿ. ಸೊ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ ಮಾಡ್ತೀನಿ. ಸೊ ನೋಡಿರಿ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ಇಷ್ಟು ಹೇಳಿಗೆ ದಮ್ ಬಂದಿತ್ತು ಗೈಸ್. ನಾನು ಸೀರಿಯಸ್ಲಿ ಹೇಳ್ತೀನಿ, ಈ ಬಸ್ಸಲ್ಲಿ ಫಾರ್ ದ ಫಸ್ಟ್ ಟೈಮ್ ನನಗೆ ಹಿಂಗೆ ಹಾಕತ್ತಿತ್ತು. ಒಂಥರ ತಲೆ ಸುತ್ತೋದು, ಆಮೇಲೆ ಇದೇನೋ ಒಂದೊಂಥರ ಮಕ್ಕೊಂಡ್ಬಿಟ್ಟಿನಿ. ನಾನು ಯಾರೋ ಪರ್ಫ್ಯೂಮ್ ಹಾಕೊಂಡ್ಬಂದ್ರೆ ಆ ಪರ್ಫ್ಯೂಮ್ ಸ್ಮೆಲ್ ಇರಿಟೇಷನ್ ಆಗತ್ತೆ. ಯಾವತ್ತಂದ್ರೆ ಯಾವತ್ತು ಈ ಥರ ಆಗಿಲ್ಲ. ಇದೇ ಫಸ್ಟ್ ಟೈಮ್ ಹಿಂಗೆ ಹಾಕಿತ್ತು. ಅದಕ್ಕೆ ಲ್ಯಾಪ್ಟಾಪ್ ಅಲ್ಲೇ ಬಿಟ್ಟು ಹಿಂಗೆ ಸುಮ್ಮನೆ ಕುತ್ಕೊಂಡು ಮಕ್ಕೊಂಡ್ಬಿಟ್ಟಾರೆ. ಈಗಿನ ಬೆಂಗಳೂರಿನಿಂದ ಹೊರಗೆ ಬಂದಿಲ್ಲ ಈ ಬಸ್. ಟ್ರಾಫಿಕ್ ಗೈಸ್ ತುಮಕೂರು ಒಳಗಿದ್ದೀನಿ. ಜಸ್ಟ್ ಈಗ ಎದ್ದು ಊಟ ಮಾಡಿದೆ. ಏನು ವಿಷಯ ಅಂತಂದ್ರೆ ಈ ಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಆಗಿಲ್ಲ ನನಗೆ. ಇದು ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫ್ ಒಳಗೆ. ಊಟ ಮಾಡಿದ ಮೇಲೆ ಸಮಾಧಾನ ಆಯಿತು. ನಡೀರಿ. ಹಾಂ ಇದೇ ಫಸ್ಟ್ ಸೀಟ ನಮ್ಮದು ಇದು. ಹಾಂ
ಅಂದ್ರೆ ನಮ್ಮೂರು ಅಂದ್ರೆ ನಮ್ಮ ಅಕ್ಕ ಅವರು ನಮ್ಮ ಮಾಮ ಅವರು ಊರವರು. ಸೊ ಹಂಗಾಗಿ ಪರಿಚಯ ಅಲ್ಲ. ನಡೀರಿ ನಂದಿನ ಊಟನೇ ಆಗಿರಲಿಲ್ಲ, ಅವಾಗ ಹೋಗಮ್ಮ. ನಾನು ಆ್ಯಕ್ಚುಲಿ ಲೇಟಾಗಿದ್ದೀನಿ ಅನ್ನಿಸ್ತದೆ, ಯಾಕಂದ್ರೆ ಮಕ್ಕಳು ನನಗೆ ಗೊತ್ತೇ ಆಗಿಲ್ಲ. ಆ ದೇವರೇ, ಕಣ್ಣು ನೋಡ್ರಿ ನಂದಿಷ್ಟು ರೆಡ್ ಆಗಿದೆ. ಸೊ ಇದು ಊಟ ಮಾಡತ್ತೀನಿ. ಅಣ್ಣ ಬಂದರು, ಏನೂ ಆಗಿಲ್ಲ ನಡ್ರಿ ಹೋಗಮ್ಮ. 2 ಮಿನಿಟ್ಸ್ ಅಂತಂದೆ. ಪಾಪ ಅವ್ರು 2 ಮಿನಿಟ್ಸ್ ಅವ್ರು ಕಾಫಿ ಕುಡಿದ್ರು, ನೀನು ತೆಗಿಸಿದ ಅನ್ಸಲ್ಲಂದೆ. ಅದಾದ್ಮೇಲೆ ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಹಾಂ ಆಯ್ತು ಅಂತ ಇಷ್ಟು ಪಾಪ 5 ನಿಮಿಷ ವೆಯ್ಟ್ ಮಾಡಲ್ಲ ಒಂದೊಂದು ಸಲಂದೆ. ಅದಕ್ಕೆ ಆಯ್ತಲ್ಲ ಅಂತ ಕೇಳಿದ್ರೆ ಇವಾಗ ಹ್ಞೂ ಆಯಿತು ಅಂದರೆ ಕೇಳಿದ್ರಿ ನಿಮ್ಮ ಸೀಟಿಲ್ಲೇ ಹಿಂದೆ ಇರಬೇಕಲ್ಲ ಅಂತ ಮಾತಾಡ್ತಾಯಿದ್ರು ಅಷ್ಟೇ. ಗೊತ್ತಿಲ್ಲ. ಬಟ್ ನನಗೆ ಈ ಸಲ ಇಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದರೆ ನನ್ನ ಲೈಫ್ ಒಳಗೆ. ನಾನು 2 ಸಲ ಹೋಗಿದ್ದೀನಿ ಸ್ಲೀಪರ್ ಕೋಚ್ ಒಳಗೆ. ಈ ಥರ ಯಾವತ್ತಾಗಿಲ್ಲ. ಇನ್ನೂ ನನಗೆ ಫೀವರ್ ಕೂಡ ಇದೆ ಅನ್ನಿಸ್ತೈತೆ ಸ್ವಲ್ಪ ಲೈಟಾಗಿ, ಯಾಕಂದರೆ ಸ್ವಲ್ಪ ಜಾಸ್ತಿ ಓಡಾಡ್ಬಿಟ್ಟೆ. ಸ್ಟ್ರೆಸ್ ಏನು ಅಂತಂದರೆ ತುಂಬ ಸ್ಟ್ರೆಸ್, ಇತ್ತೀಚೆಗೆ ತುಂಬ ಸ್ಟ್ರೆಸ್ಸು, ವರ್ಕ್ ಲೋಡ್ ಜಾಸ್ತಿ. ನನಗೆ ವರ್ಕ್ ದೇಹ ಮೇಲೆ ವರ್ಕ್ ಲೋಡ್ ಜಾಸ್ತಿ ಆಗಿದೆ ಅನ್ನೋದಕ್ಕಿಂತ ನನ್ನ ಮೈಂಡ್ ಮೇಲೆ, ನನ್ನ ಹಾರ್ಟ್ ಮೇಲೆ, ಇದ್ರ ಮೇಲೆಲ್ಲ ವರ್ಕ್ ಲೋಡ್ ಜಾಸ್ತಿ ಬೀಳ್ತದೆ ಅಂತ ಅನ್ನಿಸ್ತದೆ. ತುಂಬ ಸ್ಟ್ರೆಸ್ ಆಗ್ತಿದೆ ನನಗೆ. ನೋಡಿ, ನಾನು ಊರಿಗೆ ಬರೋದಿದ್ರೂ ನಾನು ಮಾರ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು 2 o'clockವರೆಗೂ ಮಾರ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ಬಂದು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ. ಡ್ಯೂಟಿ ಮುಗಿಸ್ಕೊಂಡು ಬಂದಿರೋದಲ್ಲದೆ ನಾನು ಏನು ಮಾಡೀನಿ ಅಂತಂದ್ರೆ ಮತ್ತು ಶಾಪಿಂಗು ಮಾಡೀನಿ. ಸೊ ಭಾಳ ಕಷ್ಟ ಆಯಿತು. ಪಾಚ್ಕೊಂಡ್ಬಿಡ್ತೀನಿ, ಏನು ವೀಡಿಯೋ ಮಾಡೋ ಏನು ಇದಿಲ್ಲ, ಐಡಿಯಾಸ್ ಇಲ್ಲ. ಪಾಚ್ಕೊಂಡ್ಬಿಡ್ತೀನಿ ಗೈಸ್, ಆಗಂಗಿಲ್ಲ. ಗುಡ್ ನೈಟ್, ಬಾಯ್.